ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡಿ, ಐಫ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಐಪ್ ಕೂಡ ಮಾಡ್ಬೋದು, ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ತರಗತಿಯಲ್ಲಿ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಬಿಸಿಲುಗುದುರೆಯ ಬೆನ್ನು ಹತ್ತಿ ಅನ್ನುವಂತಹ ಕಥಾ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕಥಾ ಭಾಗ 1ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಹಾಗೇನೆ ಭಾಗ 2 ಕೂಡ ನನ್ನ ಚಾನೆಲ್ ಇರುತ್ತೆ, ನೀವು ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಈಗ ನೇರವಾಗಿ ಈ ಒಂದು ಇಲ್ಲಿ ಬಿಸಿಲುಗುದುರೆಯ ಬೆನ್ನು ಹತ್ತಿ ಎನ್ನುವಂತಹ ಕಥಾ ಭಾಗದ ಆಶಯದ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಆನಂತರ ಈ ಕಥೆಗೆ ಪ್ರವೇಶವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ನೋಡೋಣ. ನೋಡಿ, ಮನುಷ್ಯನಿಗೆ ಹಣ ಸಂಪಾದನೆಗೆಂದು ಮೀಸಲಾಗಿರುವಂತಹ ಮಾಯಾನಗರಿಗಳಂತಿರುವಂತಹ ಹೊರದೇಶಗಳು ಅಂತ. ಇಡೀ ಹೊರದೇಶಗಳು ಒಂದ್ ರೀತಿಯಲ್ಲಿ ಮಾಯಾನಗರಿಗಳು ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾ ಇರ್ತಕ್ಕಂಥದ್ದು. ಮಕ್ಕಳನ್ನ ಆ ಹೊರದೇಶಗಳಿಗೆ ಕಳಿಸಿ ತಮ್ಮ ಕೌಟುಂಬಿಕ ಸ್ಥಿತಿಗತಿಗಳನ್ನ ಸುಧಾರಣೆ ಮಾಡಿಕೊಳ್ಳಬೇಕೆಂಬಂತಹ ಕನಸನ್ನ ಹೊತ್ತಂತಹ ಭಾರತೀಯರ ಇಲ್ಲಿ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರ. ಇಂತಹದ್ದೇ ಒಂದು ನಿರೀಕ್ಷೆಗೆ ಪೂರಕವೆಂಬಂತೆ ಈ ಒಂದು ಕಥಾ ಭಾಗದಲ್ಲಿ ಬರ್ತಕ್ಕಂತಹ ಕೆಲವೊಂದು ಪಾತ್ರಗಳ ವಿಚಾರಗಳು ಕೂಡ ಹಾಗೆ ಇವೆ. ನೋಡಿ, ಕಜ್ಜಮ್ಮ ಮತ್ತು ಇಲ್ಲಿ ನೆಬೀಸಾ ಅವರು ಇಲ್ಲಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಹೇಗಾದರೂ ಮಾಡಿ ಹಮೀದನನ್ನ ದೂರದ ದುಬೈಗೆ ಕಳಿಸಿ ಮನೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಬೇಕು ಅನ್ನುವಂತಹ ಒಂದ್ ರೀತಿಯಲ್ಲಿ ಉತ್ಸುಕರಾಗಿ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಆನಂತರ ಆ ಹಮೀದ್ ಹೇಗೆ ತನ್ನ ತಾಯ್ನಾಡಿಗೆ ಯಾವ ರೀತಿ ಹಿಂದಿರುಗ್ತಾನೆ ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ಕಥಾ ಭಾಗದ ಆಶಯ ತಿಳಿಸ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಈ ಕಥಾ ಭಾಗದಲ್ಲಿ ಬರತಕ್ಕಂತಹ ಪಾತ್ರಗಳನ್ನ ನಾವು ನೋಡೋಣ. ಕಜ್ಜಮ್ಮ, ಕಜ್ಜಮ್ಮನ ಗಂಡ, ಹಾಗೆ ನೆಬೀಸಾ, ಸುಹಾರ, ಹಮೀದ್, ಹಾಗೆ ರಘುರಹಮ, ಹಾಗೆ ಇಸುಬು ಅನ್ನುವಂತಹ ಇಷ್ಟು ಪಾತ್ರಗಳು ಈ ಒಂದು ಕಥಾ ಭಾಗದಲ್ಲಿ ಬರ್ತಕ್ಕಂಥದ್ದು. ಈಗ ನಾವು ನೇರವಾಗಿ ಈ ಕಥಾ ಭಾಗವನ್ನ ಗಮನಿಸೋದಾದ್ರೆ, ಇಲ್ಲಿ ನೆಬೀಸಾ ಇಲ್ಲಿ ರಾತ್ರಿ ಅಡಿಗೆಯನ್ನ ಮಾಡ್ತಾ ಇದ್ದಾಳೆ. ರಾತ್ರಿ ಅಡಿಗೆಗೆ ತಯಾರನ್ನ ಮಾಡ್ತಾ ಇದ್ದಾಳೆ ನಬೀಸಾ. ಆಗ ಇಲ್ಲಿ ಏನ್ ಮಾಡ್ತಾರೆ, ಕಜ್ಜಮ್ಮ ಈಗ ಸಾರನ್ನ ಬೇಗ ಮಾಡು, ಸಾಂಬಾರನ್ನ ಬೇಗ ತಯಾರು ಮಾಡು ಅಂತ ಹೇಳ್ತಕ್ಕಂಥದ್ದು. ಆ ಕಜ್ಜಮ್ಮ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಮೀದ್ ಮೀನನ್ನೇನಾದ್ರೂ ತರ್ತಾನೇನೋ, ಹಾಗೆ ಸಾಂಬಾರ್ಗೆ ತಯಾರು ಮಾಡು, ಹಾಗೆ ನಮಗೆ ಮಧ್ಯಾಹ್ನದ್ದೇ ಅನ್ನ ಆಗುತ್ತೆ, ಇಲ್ಲಿ ನಿಮ್ಮ ಹಬ್ಬ ಮತ್ತಂದ್ರೆ ನಿಮ್ಮ ತಂದೆ ಮತ್ತು ಹಮೀದನಿಗೆ ರೈಸ್ ಅನ್ನ ಇಡು ಅಂತಕ್ಕಂಥದ್ದು, ಅನ್ನ ಮಾಡು, ನಮಗೆ ಮಧ್ಯಾಹ್ನದ್ದೇ ಇಲ್ಲಿ ಊಟ ಆಗುತ್ತೆ ಅಂತಕ್ಕಂಥ ಮಾತನ್ನ ಕಜ್ಜಮ್ಮ ಈ ನೆಬೀಸಾಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ನೆಬೀಸಾ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅಮ್ಮ ಸಾಂಬಾರ್ಗೆ ತೆಂಗಿನಕಾಯಿ ಎಲ್ಲಿದೆ? ಇಲ್ಲ ಆಯ್ತು ಪರವಾಗಿಲ್ಲ, ನಾನು ತೆಂಗಿನಕಾಯಿ ಇಲ್ಲ ಅಂತಂದ್ರೆ ಇಲ್ಲಿ ಖಾರ ಹಾಕಿ ಸಾಂಬಾರ್ನ ತಯಾರು ಮಾಡ್ತೀನಿ ಅಂತಕ್ಕಂಥದ್ದು, ಅಂದ್ರೆ ಸಾಂಬಾರ್ ಪೌಡರ್ನ ಹಾಕಿ. ಹಾಗೇನೆ ಒಂದು ಕಡೆ ಅಂತೂ ಇಂತೂ ನೆಬೀಸಾ ಏನ್ ಮಾಡ್ತಾ ಇದ್ದಾಳೆ, ಹೊಲೆಯನ್ನ ಹೊತ್ತಿಸಿ ಆ ಸಾಂಬಾರ್ಗೆ ತಯಾರು ಮಾಡ್ತಾ ಇದ್ದಾಳೆ. ಇಲ್ಲಿ ಕಜ್ಜಮ್ಮನದು ಎಲ್ಲೋ ಒಂದ್ ಕಡೆ ನೋವಿನ ಸಂಗತಿ ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ ತಮ್ಮ ಇಲ್ಲಿ ಈ ಬಡತನ ಕೊನೆಗಾಣುವುದು ಹೇಗೋ, ಯಾವತ್ತು ಈ ಬಡತನದಿಂದ ಹೊರಗಡೆ ಬರ್ತೀನೋ ಗೊತ್ತಿಲ್ಲ. ಯಾಕೆಂದ್ರೆ ಅಕ್ಕಿ ಇದ್ರೆ ಕಾಯಿ ಇಲ್ಲ, ಕಾಯಿ ಇದ್ರೆ ಅಕ್ಕಿ ಇಲ್ಲ, ಉಪ್ಪಿದ್ರೆ ಇಲ್ಲಿ ಮೆಣಸಿಲ್ಲ, ಮೆಣಸಿದ್ರೆ ಉಪ್ಪಿಲ್ಲ, ಸಾಕಪ್ಪ ಸಾಕು ಈ ಸಂಸಾರ ಅನ್ನುವಷ್ಟರ ಮಟ್ಟಿಗೆ ಇವಳ ಬದುಕು ಇದೆ. ಯಾಕೆಂದ್ರೆ ಇಡೀ ಒಂದು ಬದುಕು, ಇಡೀ ಇವರ ಒಂದು ಕುಟುಂಬ ಬಡತನದಲ್ಲಿ ಕೈ ತೊಳಿತಾ ಇದೆ ಅಂತಕ್ಕಂಥದ್ದು. ಒಂದು ಕಡೆ ಈ ಕಥಾಭಾಗವನ್ನು ನಾವು ಗಮನಿಸಿದಾಗ ಮುಸ್ಲಿಂ ಸಮುದಾಯದ ಒಂದು ಕೌಟುಂಬಿಕ ಕಥೆ ಅಂತಕ್ಕಂಥದ್ದು, ಒಂದು ಮುಸ್ಲಿಂ ಸಮುದಾಯದ ಬಡತನದ ಕೌಟುಂಬಿಕ ಕಥೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಕಜ್ಜಮ್ಮನ ಇಡೀ ಸಂಸಾರ ಇಲ್ಲಿ ಬೀಡಿ ಕಟ್ಟಿ ಬೀಡಿಯಿಂದ ಬಂದಂತಹ ಹಣದಿಂದ ಇಡೀ ಸಂಸಾರವನ್ನ ನಿಭಾಯಿಸ್ತಾ ಇರ್ತಕ್ಕಂತಹ ಗಟ್ಟಿಗಿತ್ತಿ ಕಜ್ಜಮ್ಮ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಹಾಗೆ ಬೆಳಗಿನಿಂದ ಸಂಜೆಯವರೆಗೂ ಮನೆಯ ಹೊರಜಗಲಿಯಲ್ಲಿ ಬೀಡಿ ಕಟ್ಟಿ, ಆನಂತರ ಸಂಜೆಯಾದ ನಂತರ ಕತ್ತಲ ಆವರಿಸಿದ ಮೇಲೆ ದೀಪದ ಆ ಬೆಳಕಿನಲ್ಲಿ ಬೀಡಿ ಕಟ್ಟುವಂಥದ್ದು. ಯಾಕೆಂದ್ರೆ ಬೇಗ ದೀಪವನ್ನು ಹಚ್ಚಿದರೆ ಎಲ್ಲಿ ಸೀಮೆಎಣ್ಣೆ ಖಾಲಿಯಾಗುತ್ತೋ ಅದನ್ನ ಉಳಿತಾಯ ಮಾಡುವಂತಹ ಮಹಿಳೆ ಯಾರಪ್ಪ ಅಂದ್ರೆ ಇಲ್ಲಿ ಕಜ್ಜಮ್ಮ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋದಂಗೆ ಆ ನಬೀಸಾ ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ, ಒಲೆ ಹತ್ತುತ್ತಾ ಇಲ್ಲ ಅಂತ ಹೇಳಿ ಸೀಮೆಎಣ್ಣೆಯನ್ನ ಹಾಕ್ತಕ್ಕಂಥದ್ದು. ಆ ಸೀಮೆಎಣ್ಣೆಯ ವಾಸನೆ ಇಲ್ಲಿ ಕಜ್ಜಮ್ಮನ ಮೂಗಿಗೆ ಬಿಡಿದಾಗ ನಬೀಸಾಳನ್ನ ಬೈತಕ್ಕಂಥದ್ದು. ಯಾಕೆ ಸೀಮೆಎಣ್ಣೆಯನ್ನ ಒಲೆಗೆ ಉಯ್ದೆಯಾ ಅಂತಕ್ಕಂಥದ್ದು. ಹಸಿ ಸೌದೆ ಉರಿತಾ ಇಲ್ಲ, ನಾನು ಏನ್ ಮಾಡ್ಲಮ್ಮ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಇಲ್ಲಿ ಕಜ್ಜಮ್ಮನಿಗೆ ಕೋಪ ಬಂದ್ಬಿಡುತ್ತೆ. ಹೌದಾ, ಒಣಸೌದೆ ಇಟ್ಟು ಇಲ್ಲಿ ಎಲ್ಲೋ ಒಂದ್ ಕಡೆ ಉರಿಸಬಹುದಿತ್ತಲ್ಲ, ಯಾಕೆಂದ್ರೆ ನೀವೆಲ್ಲ ರಾಜನ ಮೊಮ್ಮಕ್ಕಳು, ನೀವು ನಿಮ್ಮ ಅಪ್ಪ ತಂದು ಇಲ್ಲಿ ಸುರಿತಾ ಇರೋದ್ ಕಾಣೋದಿಲ್ವಾ, ಹಾಗೆ ಹೀಗೆ ಅಂತ ಕಜ್ಜಮ್ಮ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಮನೆಯ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥವಳು ಯಾರಪ್ಪ ಅಂದ್ರೆ ಕಜ್ಜಮ್ಮ. ಇಲ್ಲಿ ಕಜ್ಜಮ್ಮನ ಗಂಡ ಏನ್ ಮಾಡ್ತಾನಪ್ಪ ಅಂದ್ರೆ ಅವನೊಂದ್ ರೀತಿಲಿ ಸೋಮಾರಿ ಅಂತಾನೆ ನಾವು ಇಲ್ಲಿ ಕರಿತಾ ಹೋಗ್ಬೋದು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದ್ ಕಡೆ ಅಷ್ಟ್ರಲ್ಲಿ ಈ ಕಜ್ಜಮ್ಮನ ಕೋಪ ಇಲ್ಲಿ ನೋಡ್ದು ಆನಂತರ ಆ ಚಿಕ್ಕ ಮಗಳಾಗಿರ್ತಕ್ಕಂತಹ 12 ವರ್ಷದ ಸುಹಾರ ಬಂದ್ಲು. ಉಮ್ಮ ಅಂದ್ರೆ ಅಮ್ಮ ಅಂತಕ್ಕಂಥದ್ದು. ಇಲ್ಲಿ ಅಮ್ಮ ಇಲ್ಲಿ ಎಲ್ಲ ಒಂದ್ ಕಡೆ ಬೀಡಿ ಕಾಕ ಪೂರ್ತಿ ಹಣವನ್ನ ಕೊಡ್ಲಿಲ್ಲ, ಸ್ವಲ್ಪ ಹಣವನ್ನ ಅಪ್ಪ ಬೆಳಗ್ಗೆ ತೆಗೆದುಕೊಂಡು ಹೋದ್ರಂತೆ. ಅದಕ್ಕೆ ಉಳಿದಿರ್ತಕ್ಕಂಥ ಹಣದಲ್ಲಿ ಅಕ್ಕಿ ಎಷ್ಟು ಬರುತ್ತೋ ಅಷ್ಟು ಅಕ್ಕಿಯನ್ನ ಅಂಗಡಿಯಿಂದ ತಂದಿದ್ದೇನೆ ಅಮ್ಮ ಅಂತಕ್ಕಂಥದ್ದು. ಮತ್ತೆ ಕಜ್ಜಮ್ಮನ ಮತ್ತೆ ಕೋಪದಲ್ಲಿದ್ಲು. ಇನ್ನೂ ಕೋಪ ಅಥವಾ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಅವ ಬರ್ಲಿ, ಪುನಃ ಅವರಿಗೆ ಏಕೆ ಹಣ ಕೊಟ್ಟ ಅಂತ ಹೇಳಿ ಆ ಬೀಡಿ ತೆಗೆದುಕೊಂಡು ಹೋಗುವಂತಹ ಮಾಲೀಕನಿಗೆ ಬೈತಕ್ಕಂಥದ್ದು. ಹಾಗೇನೆ ಒಂದ್ ಕಡೆ ಹಾಗೆ ತನ್ನದ ಕಷ್ಟದ ಕಣ್ಣೀರಿನಲ್ಲಿ ಅವಳೆಲ್ಲ ಒಂದ್ ಕಡೆ ಕಣ್ಣೀರನ್ನ ಸುರಿಸ್ತಾ ಸೆರಗಿನಲ್ಲಿ ಕಣ್ಣೀರನ್ನ ಒರೆಸ್ಕೊಂಡು, ಯಾಕೆಂತಂದ್ರೆ ಗಂಡನು ಈ ರೀತಿ ಮಾಡ್ತಾ ಇದ್ದಾನೆ, ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನ ಅವನು ಎಲ್ಲೋ ಒಂದ್ ಕಡೆ ಇಸ್ಪೀಟ್ ಆಡುವುದಕ್ಕೆ ಉಪಯೋಗಿಸ್ತಾ ಇರ್ತಾ ಇರ್ತಕ್ಕಂಥದ್ದು. ಜೂಜನ್ನ ಆಡ್ತಕ್ಕಂಥದ್ದು ಇರ್ಬೋದು, ಅಥವಾ ಎಲ್ಲ ಒಂದ್ ಕಡೆ ಜುಗಾರಿಯನ್ನ ಆಡೋದಂದ್ರೆ ಇಸ್ಪೀಟ್ ಆಡೋದಕ್ಕೆ ಅವನು ಉಪಯೋಗಿಸ್ತಾ ಇದ್ದ ಹಣವನ್ನ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಅಂತೂ ಇಂತೂ ಆ ಬೀಡಿಯನ್ನ ಕಟ್ಟಿ ಕುಳಿತುಕೊಂಡಿದ್ದಾಗ ನಿಧಾನವಾಗಿ ಕಜ್ಜಮ್ಮನ ಮನಸ್ಸು ಮಗನ ಕಡೆಗೆ ಹರಿಯುತ್ತದೆ. ಇವನಾದ್ರೂ ಸ್ವಲ್ಪ ಓದಿ ಮುಂದೆ ಎಲ್ಲೋ ಒಂದ್ ಕಡೆ ಅವನು ದುಬಾಯಿಗೆ ಏನಾದ್ರೂ ಹೋದ್ರೆ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸ್ಕೊಳ್ಳುತ್ತೆ ಎನ್ನುವಂತಹ ಒಂದು ಕನಸು ಇಲ್ಲೆಲ್ಲೋ ಒಂದ್ ಕಡೆ ಕಜ್ಜಮ್ಮನದು. ಒಂದ್ ಕಡೆ ತನ್ನ ಮಗನ ಮೇಲೆ ಒಂದ್ ರೀತಿಯಲ್ಲಿ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಾಳೆ. ಯಾಕೆಂದ್ರೆ ನಾವೇನಾದ್ರೂ ಬದಲಾಗ್ಬೇಕು ಅಂತಂದ್ರೆ ನನ್ನ ಮಗ ದುಬಾಯಿಗೆ ಹೋಗ್ಬೇಕು ಅಂತಕ್ಕಂತಹ ಒಂದು ಕನಸನ್ನ ಕಾಣ್ತಾ ಇದ್ದಾಳೆ. ಯಾರು? ಕಜ್ಜಮ್ಮ. ಕಜ್ಜಮ್ಮಳಿಗೆ ಇಬ್ಬರು ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥವನ ಯಾರಪ್ಪ ಅಂದ್ರೆ ಹಮೀದ್. ಮೊದಲು ಇಲ್ಲಿ ನಬೀಸಾ ಇರ್ಬೋದು, ಆನಂತರ ಹಮೀದ್, ಆನಂತರ ಸುಹಾರ. ಹೀಗೆ ಇವರ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂತಹವನೇ ಈ ಹಮೀದ್. ಇವನ್ ಏನಾದ್ರೂ ಮಾಡಿ ನೋಡಿ, ನಬೀಸಾ ಮತ್ತು ಹಾಗೇನೆ ಅವರ ತಾಯಿ ಕಜ್ಜಮ್ಮ ಇಬ್ರು ಕೂಡ ಇವನನ್ನ ವಿದ್ಯಾವಂತನನ್ನಾಗಿ ಮಾಡ್ಬೇಕು ಅಂತ ತುಂಬಾ ಪ್ರೋತ್ಸಾಹವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ನೋಡಿ, ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಹಮೀದನನ್ನ ವಿದ್ಯಾವಂತನನ್ನಾಗಿ ಮಾಡುವಲ್ಲಿ ಕಜ್ಜಮ್ಮ ಮತ್ತು ನಬೀಸಾಳ ಪಾತ್ರವನ್ನ ಚರ್ಚಿಸಿ ಅಥವಾ ವಿವರಿಸಿ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಗೆ. ಯಾಕೆಂದ್ರೆ ಇವರಿಬ್ಬರ ಪಾತ್ರ ಇಲ್ಲಿ ಅವನ ವಿದ್ಯಾವಂತನಾಗ್ಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತಾವು ಅರ್ಧ ಹೊಟ್ಟೆ ಉಂಡು, ತಾವು ಅರೆ ಹೊಟ್ಟೆ ಉಂಡು ಅವನಿಗೆ ಪೂರ್ತಿ ಊಟವನ್ನ ಕೊಟ್ಟು, ಹಾಗೇನೆ ನಬೀಸಾ ಎಷ್ಟು ಇಲ್ಲಿ ಅವಳ ತ್ಯಾಗ ಅಂತ ಅಂದ್ರೆ ತಾನು ಇಲ್ಲಿ ಶಾಲೆಯ ಮೆಟ್ಟಿಲನ್ನ ಹತ್ತದೆ ನೋಡದೆ ತನ್ನ ತಮ್ಮನನ್ನ ಎಲ್ಲೋ ಒಂದ್ ಕಡೆ ಓದಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಕ್ಕಂತಹ ನಬೀಸಾ, ಹಾಗೇನೆ ಹೊರಗಿನ ಪ್ರಪಂಚದ ವಿಚಾರವೇ ಗೊತ್ತಿಲ್ಲದೆ ಇರ್ತಕ್ಕಂತಹ ಕಜ್ಜಮ್ಮ 4 ಗೋಡೆಯ ಮಧ್ಯದಲ್ಲೇ ಇದ್ದು ತನ್ನ ಮಗನನ್ನ ಇಡೀ ಸಮಾಜಮುಖಿಯನ್ನಾಗಿ ಮಾಡ್ಬೇಕು ಅನ್ನುವಂತಹ ಒಂದು ಅವಳ ಕನಸು, ಇವೆಲ್ಲವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಸರಿ, ಈಗ ಒಟ್ಟಿನಲ್ಲಿ ತಂದೆ ಇಲ್ಲಿ ಯಾವಾಗ್ಲೂ ಕೂಡ ಒಂದು ಉಡಾಫೆ. ಯಾಕೆ? ನಮಗೆ ಹೆಂಗಿದ್ರು ಕೂಡ ವಿದ್ಯೆ ಹತ್ತೋದಿಲ್ಲ. ಎಲ್ಲಾದ್ರೂ ಕೂಲಿ ಕಳ್ಸಿದ್ರೆ ತಿಂಗಳಿಗೆ ₹100 ಕೊಡ್ತಾರೆ. ಯಾಕೆ ಅವನನ್ನ ಓದಿಸ್ಬೇಕು ಅನ್ನುವಂತಹ ಒಂದು ನಿಷ್ಠೂರದ ಮಾತುಗಳನ್ನ ಹಮೀದನ ಮೇಲೆ ಹೇಳ್ತಕ್ಕಂತಹ ಹಮೀದನ ತಂದೆ. ಹಾಗಾಗಿ ಒಂದ್ ಕಡೆ ಹಮೀದ್ ಅಲ್ಲಿ ಕಜ್ಜಮ್ಮ ತನ್ನ ಗಂಡನ ಅಥವಾ ಹಮೀದನ ವಿದ್ಯಾಭ್ಯಾಸದ ಮೇಲೆ ಹಮೀದನ ಅಪ್ಪ ಎಲ್ಲ ಒಂದ್ ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾನು ಮಗಳು ಇಬ್ಬರು ದುಡಿದು ಇಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೋ ತಿಂದು ಆಯ್ತು. ಯಾಕಂದ್ರೆ ಇವನ್ ಬಂದು ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ನಬೀಸಾ ಮತ್ತು ಇಲ್ಲಿ ಕಜ್ಜಮ್ಮ ಇಬ್ರು ಕೂಡ ಕಷ್ಟ ಪಡ್ತಾ ಇದ್ರು. ಅದರಲ್ಲಿ ಅವರ ತಂದೆ ಎಲ್ಲೋ ಒಂದ್ ಕಡೆ ಇಸ್ಪೀಟಾಟವನ್ನ ಆಡ್ತಾ ಇಲ್ಲಿ ಸಮಯವನ್ನ ವ್ಯಯ ಮಾಡ್ತಾ ಬದುಕ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂತೂ ಇಂತೂ ಇಲ್ಲಿ ಅಮೀದ್ ವಿದ್ಯಾಭ್ಯಾಸಕ್ಕೆ ತಾಯಿ ಮತ್ತು ಅಕ್ಕನ ಪ್ರೋತ್ಸಾಹ ತುಂಬಾ ಆಯ್ತು. ಅಂತೂ ಇಂತೂ ಅವನು 10ನೇ ತರಗತಿಯನ್ನ ಮುಗಿಸ್ತಾನೆ. 10ನೇ ತರಗತಿಯಲ್ಲಿ ಅವನು ಪಾಸ್ ಆಗ್ತಾನೆ. ಈ ಪಾಸ್ ಆದಂತಹ ಸಂದರ್ಭದಲ್ಲಿ ಆಗ ಕಜ್ಜಮ್ಮ ಒಂದ್ ಕಡೆ ಹೇಳ್ತಾರೆ, ಇಲ್ಲಿಗೆ ಸಾಕಪ್ಪ, ಎಲ್ಲಾದರೂ ಒಂದು ಕೆಲಸವನ್ನ ಹುಡುಕು ಅಂತ ಹೇಳಿದಾಗ ಆಗ ಹಮೀದ್ ಹೇಳ್ತಾನೆ, ಅಮ್ಮ ಇಲ್ಲಿ ಇದಕ್ಕೆಲ್ಲ ಯಾವ ಕೆಲಸನೂ ಸಿಗೋದಿಲ್ಲ. ಯಾವ ಕೆಲಸ ಸಿಗುತ್ತೆ ಇದಕ್ಕೆಲ್ಲ? ಒಂದು ಪದವಿಯನ್ನ ಆಧಾರ ಮಾಡ್ಕೊಂಡ್ರೆ ನಾನು ಎಲ್ಲ ಒಂದ್ ಕಡೆ ದುಬಾಯಿಗಾದರೂ ಹೋಗಬಹುದು ಎಂದಾಗ ಮತ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ಕಜ್ಜಮ್ಮನ ಮನದಾಳದಲ್ಲಿ ಮತ್ತೆ ಆ ಕೊಲ್ಲಿಯ ಕನಸು ಅಂದ್ರೆ ದುಬಾಯ್ ಕಳಿಸುವಂತಹ ಒಂದು ಕನಸು ಮತ್ತೆ ಚಿಗುರೊಡೆಯುತ್ತೆ. ಏನಾದ್ರೂ ಮಾಡಿ, ಯಾಕೆಂದ್ರೆ ಕೊಲ್ಲಿ ರಾಷ್ಟ್ರದಲ್ಲಿ ಅದೊಂದು ಚಿನ್ನ ಬಾಚಿಕೊಂಡು ಬರುವಂತಹ ಒಂದು ರಾಷ್ಟ್ರ. ನೋಡೋಣ ಪದವಿಯನ್ನ ಮಾಡಿಸೋಣ ಅಂತ ಅನ್ಕೊಳ್ತಾಳೆ ಮತ್ತೆ. ಅಂತೂ ಇಂತೂ ಸುಮಾರು 5 ವರ್ಷ ಕಜ್ಜಮ್ಮ, ಯಾಕೆಂದ್ರೆ ಇನ್ನೂ 5 ವರ್ಷ ಓದ್ಬೇಕಾ 5 ವರ್ಷ ಓದ್ಬೇಕಮ್ಮ ಪದವಿ ಮುಗಿಬೇಕಂದ್ರೆ. ಯಾಕೆಂದ್ರೆ 2 ವರ್ಷ PU ಮಾಡ್ಬೇಕು, 3 ವರ್ಷ ಡಿಗ್ರಿ, ಹೀಗೆ 5 ವರ್ಷ ಓದ್ಬೇಕು. ಈಗ ತಾನೇ 10ನೇ ತರಗತಿಯನ್ನ ಮುಗಿಸಿದ್ದಾನೆ. ಆಗ ಒಂದ್ ಕಡೆ ಕಜ್ಜಮ್ಮನಿಗೆ ತನ್ನ ದೊಡ್ಡ ಮಗಳಾಗಿರ್ತಕ್ಕಂತಹ ನಬೀಸಾಳಿಗೆ 18 ವರ್ಷ ಆಗಿದೆ. ಹಾಗೇನೆ 12 ವರ್ಷದ ಸುಹಾರ. ಹೀಗೆ ಇಲ್ಲಿ ಅಕ್ಕನನ್ನ ಮದುವೆ ಮಾಡ್ಬೇಕು, ಇವನನ್ನ ಇನ್ನ 5 ವರ್ಷ ಓದಿಸೋದು ಹೇಗೆ ಅನ್ನುವಂತಹ ಸಂಸಾರದ ಜವಾಬ್ದಾರಿ ಹೊತ್ತಿರ್ತಕ್ಕಂತಹ, ಸಂಸಾರದ ಹೊಣೆಯನ್ನ ಹೊತ್ತಿರ್ತಕ್ಕಂತಹ ಕಜ್ಜಮ್ಮನ ಇಲ್ಲಿ ಮನಸ್ಸಿನಲ್ಲಿ ಈ ಎಲ್ಲಾ ಆಲೋಚನೆಗಳು, ಚಿಂತೆಗಳು ಓಡ್ತಾ ಇದ್ದೋ. ಸರಿ, ಇದೆಲ್ಲ ಆದ್ಮೇಲೆ ಕೊನೆಗೆ ನಾನು ಕಾಲೇಜಿಗೆ ಹೋಗ್ಲೇಬೇಕು ಅಂತ ಯಾಕೆಂದ್ರೆ ಹಮೀದ್ ಮೊದಲೇ ಹಠ ಸ್ವಭಾವದ ಹುಡುಗ, ನಾನು ಹೋಗ್ಲೇಬೇಕು ಅಂತ ಹಠ ಹಿಡಿತಾನೆ. ಕೊನೆಗೂ ಅಂತೂ ಇಂತೂ ತಾಯಿ ಮತ್ತೆ ಅಕ್ಕ ಇಬ್ರು ಸೇರಿ ಅವನನ್ನ ಆಯ್ತು ನೀನು ಕಾಲೇಜಿಗೆ ಹೋಗಪ್ಪ ಅಂತ ಹೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾರು ಹಿತೈಷಿಗಳ ಸಲಹೆಯಂತೆ ಅವನು ಹಿಂದುಳಿದ ವರ್ಗದವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ನಾವೇನ್ ಹೇಳ್ತೀವಿ ಆ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಳ್ತಾನೆ. ಮಾಡಿಸ್ಕೊಂಡ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕೆಲವೊಂದು ಸಂದರ್ಭದಲ್ಲಿ ಈ ರಿಸರ್ವೇಶನ್ ಕೋಟದಲ್ಲಿ ಸೀಟುಗಳು ಸಿಗ್ತಕ್ಕಂತಹದ್ದು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಮಾಡಿಸ್ಕೊಳ್ತಾನೆ. ಮಾಡಿಸ್ಕೊಂಡಾದ್ಮೇಲೆ ಆನಂತರ ಅವನು ಇಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜಿಗೆ ಒಂದು ಅಪ್ಲಿಕೇಶನ್ ಕೂಡ ಹಾಕ್ತಾನೆ ಡಿಪ್ಲೊಮಾ ಮಾಡೋದಕ್ಕೆ. ಆಗ ಆ ಸಂದರ್ಭದಲ್ಲಿ ಅವನಿಗೆ ಒಬ್ಬ ಸ್ನೇಹಿತ ಕೂಡ ಪರಿಚಯ ಆಗ್ತಾನೆ, ಅವನೇ ರಘುರಾಮ. ಅಂತೂ ಇಂತೂ ಪಾಲಿಟೆಕ್ನಿಕ್ ಕಾಲೇಜ್ಗೆ ಹೋಗಿ ಅರ್ಜಿಯನ್ನ ಹಾಕ್ತಾರೆ. ಅವನು ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕ್ ವಿಭಾಗಕ್ಕೆ ಅರ್ಜಿಯನ್ನ ಹಾಕ್ತಾನೆ. ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಇವ್ರಿಗೆ ಪಾಲಿಮರ್ ಟೆಕ್ನಾಲಜಿ ಎಂಬಂತಹ ತೀರಾ ಹೊಸ ವಿಭಾಗದಲ್ಲಿ ಇವನಿಗೆ ಸೀಟ್ ಸಿಗುತ್ತೆ. ಪಾಲಿಮರ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ವಿಷಯದಲ್ಲಿ ಇವನಿಗೆ ಸೀಟು ಸಿಗ್ತಕ್ಕಂತಹ ಸಂದರ್ಭದಲ್ಲಿ ಆ ಪಾಲಿಟೆಕ್ನಿಕ್ ಕಾಲೇಜಿನ ಅರ್ಜಿಯಲ್ಲಿ ಐಚ್ಛಿಕ ವಿಷಯವೇನೆಂದು ಈಗಾಗಲೇ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿರ್ತಾನೆ. ಯಾವ್ದು ಆಪ್ಷನಲ್ ಸಬ್ಜೆಕ್ಟ್ ಏನು ಅನ್ನೋದು ಗೊತ್ತಿರೋದಿಲ್ಲ. ಅಂತೂ ಇಂತೂ ಪಾಲಿಮರ್ ಟೆಕ್ನಾಲಜಿ ಎಂಬ ಪದ ಕೇಳಿ ಇವನು ಕುಸ್ತೋಗಿರ್ತಾನೆ. ಇದು ಯಾವ್ದಪ್ಪ ಹೊಸ ಕೋರ್ಸು, ಹೇಗೆ ಓದೋದು ಅಂತಕ್ಕಂಥದ್ದು. ಕೊನೆಗೆ ಆತನ ಗೆಳೆಯನಾಗಿರ್ತಕ್ಕಂತಹ ರಘುರಾಮ ಇವನು ಇಬ್ರು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮಾಡಾದ್ಮೇಲೆ ಇಲ್ಲಿ ರಘುರಾಮ ಏನ್ ಹೇಳ್ತಾನೆ, ಅಯ್ಯೋ ಅದು ತುಂಬಾ ಕಷ್ಟ ಕಣೋ, ಆ ಸಬ್ಜೆಕ್ಟ್ ಅನ್ನ ಓದಕ್ಕಾಗೋದಿಲ್ಲ. ಯಾಕಂದ್ರೆ ನೀನು ಇಬ್ರು ಗ್ರಾಮೀಣ ಭಾಗದಿಂದ ಬಂದಂತವ್ರು, ನಮ್ಗೆ ಇಂಗ್ಲಿಷ್ ಬರೋದಿಲ್ಲ. ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ ಆ ಒಂದು ಕೋರ್ಸ್ಗೆ 10 ರಿಂದ 15 ಸಾವಿರ ಖರ್ಚಾಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂತಹ ಇಲ್ಲಿ ಲೆಕ್ಚರರ್ಸ್ಗೂ ಕೂಡ, ಉಪನ್ಯಾಸಕರಿಗೂ ಕೂಡ ಹಣವನ್ನ ಕೊಡ್ಬೇಕಂತೆ ಅಂತ ಹೇಳಿದಾಗ 10 ರಿಂದ 15 ಸಾವಿರ ಅಂತ ಹೇಳಿದಾಗ ಹಮೀದ್ ಅಲ್ಲೇ ಕುಸ್ತೋಗ್ತಾನೆ. ಕೊನೆಗೆ ಇನ್ನೊಮ್ಮೆ ಈ ರಘುರಾಮ ಎಂತಹ ಪ್ರಳಯಾಂತಕ ಅಂತ ಅಂದ್ರೆ
ಇಲ್ಲಿ ಇವನು ಯಾವಾಗ 10,000 ರಿಂದ 15,000 ಆಗುತ್ತೆ, ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ತುಂಬಾ ಕಷ್ಟ ಅಂತ ಹೇಳಿದಾಗ ಆ ಆ ಒಂದು ಪಾಲಿಮರ್ ಟೆಕ್ನಾಲಜಿ ಅಂತಕ್ಕಂತಹ ಇದು ಏನು ಆ ಒಂದು ಕಾಂಬಿನೇಷನ್ ಇತ್ತು ಅಥವಾ ಕೋರ್ಸ್ ಇತ್ತು, ಅದನ್ನ ಬಿಟ್ಟು ಬಿಡ್ತಾನೆ. ಯಾರು? ಇಲ್ಲಿ ಹಮೀದ್. ಆ ಇವನು ಬಿಟ್ಟಿರ್ತಕ್ಕಂತಹ ಸೀಟನ್ನ ಆ ಕಾಲೇಜಿನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಘುರಾಮನ್ ಕೊಡ್ತಾರೆ. ಆಗ ರಘುರಾಮನ್ ಕೊಟ್ಟಾಗ ಏನೋ ಕಾಲೇಜ್ಗೆ ಹೊಂಟೆ ಅಂದ. ಹೌದು, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹೌದಾ, 10,000 ಕೊಟ್ಟು ಸೇರ್ಕೊಂಡೆ? ಹೌದು ಸೇರ್ಕೊಂಡೆ. ಅದೇಗು ಅಂತಂದ್ರೆ, ನೀನ್ ಬಿಟ್ಟಿದ್ದಲ್ಲ ಆ ಸೀಟನ್ನ ನನಗ್ ಕೊಟ್ರು ಅಂತಕ್ಕಂಥದ್ದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತಹ ನಿರಾಸೆಯಿಂದ ಇಲ್ಲಿ ಆ ಹಮೀದ್ ಕೊನೆಗೆ PUC ಸೇರ್ಕೊಳ್ತಾನೆ. PUC ಸೇರ್ಕೊಂಡು ಆ ಕೊನೆಗೆ ಅಲ್ಲಿ ಒಂದ್ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಬೇರೆಯವರ ಮನೆಯ ಪುಸ್ತಕ, ಬೇರೆಯವರ ಮನೆಯ ಬಟ್ಟೆ ಇವನ್ನೆಲ್ಲ ತಂದು ಅವನನ್ನ ಸಾಕ್ತಾ ಇರ್ತಾರೆ. ಕೊನೆಗೆ ಈಗ ಅವನು PUCಗೆ ಬಂದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ತಿಂಡಿಗೆಂದು ಹಣ ಖರ್ಚು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಆ SSLC ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವರ ಹಳೆ ಬಟ್ಟೆಯನ್ನ ತಂದು ಗಂಜಿಯನ್ನ ಕುಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಈಗ ಅವನೇನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ನನಗೆ ಬೆಳಗಿನ ತಿಂಡಿಯೋ ಗಂಜಿಯನ್ನು ಇಡೀ ಕುಡಿದುಕೊಂಡು ಹೋಗು ಅಂತಂದ್ರೆ, ಇಲ್ಲ ನಾನು ಹೋಗೋದಿಲ್ಲ. ಯಾಕೆಂದ್ರೆ ನನ್ನ ಸ್ನೇಹಿತರೆಲ್ಲರೂ ಕೂಡ ಹೋಟೆಲ್ನಲ್ಲಿ ತಿನ್ನುವಾಗ ನಾನೆಂದು ಈ ಬುತ್ತಿಯನ್ನ ಕಟ್ಕೊಂಡು ಹೋಗೋದು ಅನ್ನುವಂತಹ ಮಾತುಗಳನ್ನ ಆಡ್ತಕ್ಕಂಥದ್ದು. ಯಾಕೆಂದ್ರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಅಮಿತ್ ಸ್ವಲ್ಪ ಇಲ್ಲಿ ಹಠ ಸ್ವಭಾವದ ಹುಡುಗ. ಹಾಗೇನೆ ನನಗೆ ಬೆಳಗ್ಗೆ ಹೋಗುವಾಗ ಚಹಾಗೆ ಮತ್ತೆ ತಿಂಡಿಗೆ ಹಣವನ್ನ ಕೊಡಬೇಕು, ಸಾಯಂಕಾಲ ಬಂದು ಬೇಕಾದ್ರೆ ಊಟ ಮಾಡುತ್ತೇನೆ ಎಂದು ಹಠ ಹಿಡಿತಾನೆ. ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಆ ಅಮ್ಮ ಮತ್ತೆ ಅಕ್ಕ ಇಬ್ರು ಕೂಡ ಆಯ್ತು ಅವನಿಗೆ ಅದೇ ರೀತಿಯಲ್ಲಿ ನಾವು ಅವನಿಗೆ ಹೋಟೆಲ್ಗೆ ತಿನ್ನೋದಕ್ಕೆ ತಿಂಡಿ ಹಾಗೇನೆ ಬಸ್ಸಿಗೆ ಬೇಕಾಗಿರ್ತಕ್ಕಂತಹ ಹಣದ ವ್ಯವಸ್ಥೆಯನ್ನ ಮಾಡೋಣ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಹಮೀದನ ತಾಯಿ ಮತ್ತು ಅಕ್ಕನ ಹರೆವಟ್ಟೆ ಉಂಡು ಅವನ ವಿದ್ಯಾಭ್ಯಾಸವನ್ನ ಕೊಡಿಸ್ಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬೀಳ್ತಾರೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಒಂದು ವೈಯಕ್ತಿಕವಾದಂತಹ ಆಸೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಮಗ ದುಬೈಗೆ ಹೋದ್ರೆ ಅಲ್ಲಿಂದ ಬರ್ತಕ್ಕಂಥ ಹಣದಲ್ಲಿ ಅವನು ಚಿನ್ನದ ಉಯ್ಯಾಲೆಯಲ್ಲಿ ನಮ್ಮನ್ನ ತೂಗ್ತಾನೆ ಎನ್ನುವಂತಹ ಒಂದು ಕನಸು ಇಲ್ಲಿ ಕಜ್ಜಮ್ಮನಲ್ಲಿ ಇದ್ದಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಇಷ್ಟೆಲ್ಲ ಆಯ್ತು. ಕೊನೆಗೆ ಅವನು PUC ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಶ್ರೀಮಂತರ ಹುಡುಗರ ಜೊತೆ ಸೇರಿ ಶೋಕಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಸಿನಿಮಾಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೆ, ಹೆಣ್ಣು ಮಕ್ಕಳನ್ನ ಚುಡಾಯಿಸ್ತಕ್ಕಂತಹ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾನೆ. ಹೀಗೆಲ್ಲ ಬಲಿಯಾದಂತಹ ಸಂದರ್ಭದಲ್ಲಿ ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ಇರ್ತಕ್ಕಂತಹ ಕಜ್ಜಮ್ಮನಿಗೆ ಒಂದ್ ಕಡೆ, ನಿನ್ನ ಓದು ಇಲ್ಲಿಗೆ ಸಾಕು ನಿಲ್ಸ್ಬಿಡಪ್ಪ, ಸಂಜೆ ಕಾಲೇಜಿಗೆ ಹೋಗು. ಯಾಕೆಂದ್ರೆ ಅವನ್ ಫೇಲ್ ಹೋಗ್ತಾನೆ PUCಯಲ್ಲಿ. ಆಗ ಫೇಲ್ ಆದಾಗ ನೀನು ಹೊರಗಿನ ಇಲ್ಲಿ ಸಂಜೆ ಕಾಲೇಜ್ಗೆ ಹೋಗು, ಆಯ್ತು ಬಿಟ್ಬಿಡು ಅಂತಕ್ಕಂಥದ್ದು. ಹಾಗೇನೆ ಏನೋ ಕಲಿಯದೆ ಹೋದರೂ ಕೂಡ ಕೂಲಿನಾರು ಮಾಡ್ಕೊಂಡಿರಪ್ಪ ಅಲ್ಲ. ಅವಾಗ ಮತ್ತೆ ಅಲ್ಲಿ ತನ್ನ ಅಕ್ಕ ಏನ್ ಮಾಡ್ತಾಳೆ, ಯಾರು ಇಲ್ಲಿ ನೆಬೀಸಾ, ಅಯ್ಯೋ ಯಾಕೆ ಅವನಿಗೆ ಆ ರೀತಿ ಹೇಳ್ತೀರಾ, ಮತ್ತೆ ಅವನನ್ನ ಯಾಕೆ ಅವನು ಕೂಲಿಗೆ ಹೋಗ್ಬೇಕು, ನೋಡೋಣ ಇನ್ ಸ್ವಲ್ಪ ಓದ್ತಾನೇನೋ ಅಂತಕ್ಕಂತಹ ಅವನಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಅಂತೂ ಇಂತೂ ಕೊನೆಗೆ ಮತ್ತೆ 1 ವರ್ಷ ಕಾಲೇಜ್ಗೆ ಹೋಗ್ತಾನೆ, ಅದರಲ್ಲಿ ಅನುತ್ತೀರ್ಣನಾಗ್ತಾನೆ, ಫೇಲ್ ಆಗ್ತಾನೆ. ಫೇಲ್ ಆದ್ಮೇಲೆ ಮತ್ತೆ ಇಲ್ಲಿ ಹಮೀದನ ತಂದೆ ಬೈತಕ್ಕಂಥದ್ದು. ಗಂಡು ಮಕ್ಕಳು ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಈ ಮನೆತನದಲ್ಲಿ ವಿದ್ಯೆ ಬರಲ್ಲ ಅಂತ ಹೇಳ್ತಕ್ಕಂಥದ್ದು. ಅಷ್ಟೆಲ್ಲ ಆದ್ಮೇಲೆ ಗಂಡು ಮಗು ವಿದ್ಯೆ ಕಲಿತು ದುಬಾಯಿಗೆ ಹೋಗಿ ದುಡಿದು ನಮ್ಮನ್ನ ಸಾಕ್ತಾನೆ ಎನ್ನುವಂತಹ ಕನಸು ಮತ್ತೆ ಮತ್ತೆ ಆ ಕಜ್ಜಮ್ಮನ ಮನಸ್ಸಿನಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಆಯ್ತು. ಕೊನೆಗೆ ಇಲ್ಲಿ ಹಮೀದ್ ಏನ್ ಮಾಡ್ತಾನೆ ಅಂದ್ರೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಯಾಕೆ ಬಂದವನೇ ಮರುದಿನ ಏನ್ ಮಾಡ್ತಾನೆ, ಹಮೀದ್ ಕೊಲ್ಲಿಗೆ ಹೋಗುವಂತಹ ಒಂದು ಪ್ರಯತ್ನ, ಸೌದಿಗೆ ಅಥವಾ ದುಬೈಗೆ ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಅಲ್ಲಿ ಟ್ರಾವೆಲ್ ಏಜೆಂಟರನ್ನ ಹೋಗಿ ಕೇಳ್ತಾನೆ, ಹಣಕ್ಕೆ ಅವ್ರಿಗೆ ಹಣವನ್ನ ಕೊಟ್ಟು ಇಲ್ಲಿ ಪಾಸ್ಪೋರ್ಟ್ ಮತ್ತೆ ವೀಸಾವನ್ನ ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗೇನೆ ಅಲ್ಲಿ ದಲ್ಲಾಳಿಯೊಬ್ಬನನ್ನ ಸಂಪರ್ಕಿಸಿ ಅವನು ಎಲ್ಲ ಒಂದ್ ಕಡೆ ಇಲ್ಲಿ ಎಲ್ಲ ಈ ಪಾಸ್ಪೋರ್ಟ್ ಮತ್ತೆ ವೀಸಾಗಳಿಗೆ ಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ ವಿಚಾರವನ್ನ ತಿಳ್ಕೊಳ್ತಾನೆ. ಆಗ ಅವರು ಸುಮಾರು 40,000 ಇಲ್ಲಿ ಬೇಕು, ಕೊಟ್ಟರೆ 1 ವಾರದೊಳಗೆ ವೀಸಾ ತರಿಸಿ ಕೊಡುತ್ತೇವೆ ಎಂದು ಹೇಳ್ತಕ್ಕಂಥದ್ದು. ಆಗ್ಲೂ ಕೂಡ 42,000 ಅಂತನ ಹೇಳಿ ಹಮೀದ್ ಇದು ಕೈಗೆ ಎಟಕದ ಹಣ್ಣು ಅಂತ ಹೇಳಿ ನಿರಾಸನಾಗ್ತಾನೆ. ಆದ್ರೂ ನಿರಾಸನಾಗಿ ಆನಂತರ ಅವನು ಯಾವ ರೀತಿ ಈ ದುಬೈಗೆ ಹೋಗ್ತಾನೆ, ಆನಂತರ ಅವನು ಯಾವ ರೀತಿ ದುಬೈಯಿಂದ ವಾಪಸ್ ಬರ್ತಾನೆ
ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಭಾಗ 2ರಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.